ನಮ್ಮ ಹಾಡನ್ನು ನಾವು ಯಾಕೆ ಹಾಕ್ಕೊಳ್ಬಾರ್ದು ಅಂತ ಮುಖೇಶ್ ಪ್ರಶ್ನೆ ಮಾಡಿದ್ದಕ್ಕೆ ಅಂಗಡಿಯಿಂದ ಎಳೆದು ಹೊಡೆಯುವಂಥ ಪ್ರಯತ್ನ ನಡೆದಿದೆ. ಅವ್ರನ್ನ ಎದುರಿಸುವಂಥ ಒಂದು ಹೊರಗಡೆ ಹೋದಾಗ 6-7 ಜನ ಸೇರಿಕೊಂಡು ಮುಖೇಶಿಗೆ ಮೈಯಿಗೆ, ಬೆನ್ನಿಗೆ, ಮುಖಕ್ಕೆ, ತಲೆಗೆ ಸಾಕಷ್ಟು ಪೆಟ್ಟಾಗುವಂಥ ರೀತಿಯಲ್ಲಿ ಹೊಡೆದಿದ್ದಾರೆ. 6-7 ಜನ ಒಬ್ಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲ ಇನ್ಸಿಡೆಂಟು ಕೂಡ 3-4 CCTV ಕ್ಯಾಮ್ರಾಗಳಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ನಿನ್ನೆ ರಾತ್ರಿ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಮೇಲೆ FIR ಹಾಕಬೇಕು ಅಂತ ಹೋದರೆ ರಾತ್ರಿ 10 ಗಂಟೆ 10:30 ಆದರೂ ಕೂಡ ಪೊಲೀಸ್ನವರು FIRನ ದರ್ಜ್ ಮಾಡಲಿಕ್ಕೆ, FIRನ ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ರು. ನಿನ್ನೆ ರಾತ್ರಿ PC ಮೋಹನ್ ಅವರು, ನಾವು, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು, MLA ಅವರು ಎಲ್ಲರೂ ಮಾತನಾಡಿದ ಮೇಲೆ ರಾತ್ರಿ 11:30-12 ಗಂಟೆ ಅಷ್ಟೊತ್ತಿಗೆ FIRನ್ನು ರಿಜಿಸ್ಟರ್ ಮಾಡುವಂಥ ಕೆಲಸ ಮಾಡಿದ್ರು. FIRಲ್ಲೂ ಕೂಡ ಮುಖೇಶ್ ಅವರಾಗಿರಲಿ, ಇಲ್ಲಿನ ನಮ್ಮ ಅಕ್ಕಪಕ್ಕದ ಅಂಗಡಿಯವರಾಗಲಿ ಘಟನೆ ನೋಡಿರೋವಂಥವ್ರು ಹೇಳ್ತಾ ಇರೋದು, ಘಟನೆಯನ್ನು ಡೈಲ್ಯೂಟ್ ಮಾಡುವಂಥ ದೃಷ್ಟಿಯಲ್ಲಿ FIR ರೀತಿ ದರ್ಜ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸೆಂಟ್ರಲ್ DCP ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೀವಿ. DCP ಅವರಿಗೆ 2 ವಿಷಯ ತಿಳಿಸಿದೆ. ಒಂದು, ಇದು ಯಾವುದೋ ಯಾರಿಗೂ ಕಣ್ಣಿಗೆ ಕಾಣಿಸ್ದಲ್ಲೇ ಇದ್ದಾಗ ನಡೆದಿರೋ ಘಟನೆ ಅಲ್ಲ. CCTVಯಲ್ಲಿ ಇಡೀ ಇನ್ಸಿಡೆಂಟು, ಇಡೀ ಕ್ರೈಮು ಕ್ಯಾಪ್ಚರ್ ಆಗಿದೆ. ಒಂದೊಂದು ಕ್ಷಣನೂ ಕೂಡ ರೆಕಾರ್ಡ್ ಆಗಿದೆ. ಯಾರು 6-7 ಜನ ಬಂದಿದ್ರು, ಅವ್ರು ಏನು ಬಟ್ಟೆ ಹಾಕ್ಕೊಂಡಿದ್ರು, ಅವ್ರು ಯಾವ ರೀತಿ ಇದ್ದಾರೆ, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇಲ್ಲೇ ಲೋಕಲ್ ಹುಡುಗರವರು ಅನ್ನೋದು